ಎಲ್ಲರ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಾಯ್ತು. ಹಾಗೆ ಗಮನ ಕೊಟ್ಟು ಒಂದು ಕತೆ ಹೇಳ್ತೀನಿ. 12ನೇ ಶತಮಾನದಲ್ಲಿ ಒಬ್ಬ ರಾಜ ಬೇಟೆಯಾಡಲು ಹೊರಟ. ಅವನು ಹೋಗ್ತಿದ್ದ ಊರ ಬಗ್ಗೆ ಗೊತ್ತಿರಲಿಲ್ಲ, ಹೋಗ್ತಿದ್ದ ಜಾಗದ ಬಗ್ಗೆ ಗೊತ್ತಿರಲಿಲ್ಲ, ಆದ್ರೂ ಹೊರಟ. ಬೇಟೆಯಾಡುತ್ತಾ ಬಂದ ದಾರಿಯನ್ನೇ ಮರೆತ. ದಾರಿ ಹುಡುಕುತ್ತಾ ಅಲೆದು ಸುಸ್ತಾದ ರಾಜನಿಗೆ ಅಜ್ಜಿಯೊಂದು ಸಿಕ್ಕು ಬೆಂದಿರುವ ಕಾಳನ್ನು ಕೊಟ್ಟಳು. ಅದನ್ನು ತಿಂದು ತೃಪ್ತಿಯಾದ ರಾಜ ಹೊಸದಾಗಿ ಕಂಡುಹಿಡಿದ ವಸಾಹತುವನ್ನು ಬೆಂದ ಕಾಳೂರು ಎಂದು ಘೋಷಣೆ ಮಾಡಿದನು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಶಿವಗಂಗೆಯಿಂದ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಒಂದು ಸುರಂಗ ಮಾರ್ಗ ಆಯಿತು. ಅದನ್ನು ಇವತ್ತು ನೋಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ ನಿಮಗೆ ತೋರಿಸ್ತೀನಿ. ಸುಮಾರು 20,000 ವರ್ಷಗಳ ಇತಿಹಾಸ ಹೊಂದಿರುವ ಈ ಗವಿಗಂಗಾಧರೇಶ್ವರ ದೇವಸ್ಥಾನ ಗುಹಾಂತರ ದೇವಾಲಯಗಳಲ್ಲಿ ಒಂದಾಗಿದೆ. ಗೌತಮ ಮಹರ್ಷಿಗಳು ಇಲ್ಲಿ ತಪಸ್ಸನ್ನು ಮಾಡಿದ್ದಾರೆ ಎನ್ನುವ ಇತಿಹಾಸವೂ ಕೂಡ ಇದೆ. ಬನ್ನಿ ನೋಡೋಣ. ಇದು ಕೆಂಪೇಗೌಡ ಸರ್ಕಲ್. ಇದರ ಪಕ್ಕದಲ್ಲಿರುವುದೇ ಗವಿಗಂಗಾಧರೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂದ್ರೆ, ದಕ್ಷಿಣಾಭಿಮುಖವಾಗಿರುವ ಶಿವಲಿಂಗವನ್ನು ಹೊಂದಿದೆ. ಜನವರಿ 15ನೇ ತಾರೀಕು ಅಂದ್ರೆ ಮಕರ ಸಂಕ್ರಾಂತಿಯ ದಿನ ಸಂಜೆ 5 ಗಂಟೆ ಸುಮಾರು ಸೂರ್ಯ ಈ ಕಮಾನಿನ ಮಧ್ಯೆ ಕಾಣುತ್ತಾನೆ. ಅವನ ಪ್ರಕಾಶಮಾನ ಕಿರಣಗಳು ಇಲ್ಲಿ ಕಾಣ್ತಿದೆಯಲ್ಲ, ಈ ಕಿಟಕಿಯ 7 ಮತ್ತು 8ನೇ ಸರಳಿನ ಮಧ್ಯೆ ಹಾದು ಗರ್ಭಗುಡಿಯನ್ನು ತಲುಪುತ್ತದೆ. ಗರ್ಭಗುಡಿ ಮುಂದಿರುವ ನಂದಿಯ ಕೊಂಬಿನ ಮಧ್ಯೆ ಹಾದು ಹೋದ ಕಿರಣಗಳು ಶಿವಲಿಂಗದ ಪಾದಸ್ಪರ್ಶ ಮಾಡುತ್ತವೆ. ನಂತರ ಶಿವಲಿಂಗಕ್ಕೆ ಬೆಳಕಿನ ಅಭಿಷೇಕ ಮಾಡುತ್ತದೆ. ಈ ವಿಸ್ಮಯ ನೋಡಲು ಸಾವಿರಾರು ಭಕ್ತಾದಿಗಳು ಕಾದಿರುತ್ತಾರೆ. ಸೂರ್ಯನು ವರ್ಷದ 2 ಬಾರಿ ಶಿವಲಿಂಗಕ್ಕೆ ಬೆಳಕಿನ ಅಭಿಷೇಕ ಮಾಡುತ್ತಾನೆ. ಜನವರಿ 13ರಿಂದ 16ನೇ ತಾರೀಕು, ನವೆಂಬರ್ 26ರಿಂದ ಡಿಸೆಂಬರ್ 2ನೇ ತಾರೀಕಿನ ತನಕ. ಈ ನಂದಿಯ ಕೊಂಬಿನ ಮಧ್ಯೆ ಹಾದು ಹೋದ ಬೆಳಕಿನ ಕಿರಣಗಳು ಶಿವಲಿಂಗಕ್ಕೆ ಬೆಳಕಿನ ಅಭಿಷೇಕ ಮಾಡುತ್ತದೆ. ಇದು ಪಾರ್ವತಿ ದೇವಿಯ ಗರ್ಭಗುಡಿ. ಇದರ ಪಕ್ಕದಲ್ಲೇ ಸುರಂಗ ಮಾರ್ಗಕ್ಕೆ ಹೋಗುವ ದಾರಿ ಇರೋದು. ಇಲ್ಲಿ 2 ಸುರಂಗ ಮಾರ್ಗಗಳಿವೆ. ಒಂದು ಕಾಶಿಯ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗುತ್ತದೆ ಅಂತ ಜನ ನಂಬಿದ್ದಾರೆ. ಇನ್ನೊಂದು ಶಿವಗಂಗೆಯಲ್ಲಿರುವ ಗಂಗಾಧರೇಶ್ವರ ದೇವಸ್ಥಾನದಿಂದ ಈ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಇದೆ. ಈ ಸುರಂಗದಲ್ಲಿ ಯಾರನ್ನೂ ಒಳಗೆ ಹೋಗಲು ಬಿಡೋದಿಲ್ಲ. ಯಾಕಂದರೆ ನಿಶಾನ್ ಮತ್ತು ಪ್ರೇಮ್ ಅನ್ನುವ ಇಬ್ಬರು ಈ ಸುರಂಗದೊಳಗೆ ಹೋದವರು ಮತ್ತೆ ವಾಪಸ್ ಬಂದಿಲ್ಲ ಅಂತ ಜನ ಹೇಳ್ತಾರೆ. ನಾನು ಧೈರ್ಯ ಮಾಡಿ ಒಳಗೆ ಹೋಗ್ತಾ ಇದ್ದೀನಿ. ಇಲ್ಲಿ ತನಕ ಮಾತ್ರ ಬೆಳಕಿರೋದು, ಅದ್ರ ಮುಂದೆ ಬೆಳಕಿಲ್ಲ. ಇದು ಡೇಂಜರ್ ಪ್ಲೇಸ್ ಆಗಿರೋದ್ರಿಂದ ವಾಪಸ್ ಹೋಗೋಣಂತೆ. ಈ ಮಾರ್ಗದಲ್ಲಿ ಸಪ್ತ ಮಾತೃಕೆಯರಾದ ಬ್ರಾಹ್ಮಿ, ಮಹೇಶ್ವರಿ, ವರಾಯಿ, ಚಾಮುಂಡೇಶ್ವರಿ, ವೈಷ್ಣವಿ, ಶ್ರೀದೇವಿ, ಭೂದೇವಿ ವಿಗ್ರಹಗಳಿವೆ. ಈ ದೇವಾಲಯದಲ್ಲಿ ಅಗ್ನಿದೇವರು 2 ತಲೆ, 5 ಕೈ, 3 ಕಾಲುಗಳನ್ನು ಹೊಂದಿದೆ. ಆ ದೇವರ ಆರಾಧನೆಯಿಂದ ನಮ್ಮ ಕಣ್ಣಿನ ದೃಷ್ಟಿ ದೋಷಗಳು ನಿವಾರಣೆಯಾಗುತ್ತದೆ. ಇದು ಸೂರ್ಯಪಾನ. ಗ್ರಾನೈಟಿನ ಏಕಶಿಲಾ ಕಂಬವಾಗಿದೆ. ಇಲ್ಲಿ 2 ಸೂರ್ಯಪಾನ, 1 ಡಮರುಗ, 1 ತ್ರಿಶೂಲವನ್ನು ನೋಡಬಹುದು. ಈ ದೇವಾಲಯಕ್ಕೆ ಒಂದು ಇತಿಹಾಸವೇ ಇದೆ. ಥಾಮಸ್ ಜೆನಿಸನ್ 1792ರಲ್ಲಿ ಬಿಡಿಸಿರುವ ಚಿತ್ರವಿದು. 1804ರಲ್ಲಿ ಮರಣೋತ್ತರವಾಗಿ ಪ್ರಕಟವಾದ ಜೇಮ್ಸ್ ಹಂಟರ್ ಅವರು ಬಿಡಿಸಿರುವ ಚಿತ್ರವಿದು. ಬೆಂಗಳೂರಿನಲ್ಲಿ ಎರ್ಪನ್ ಹೌಸ್ನಲ್ಲಿ ನೋಡಿ
ಕ್ಯಾಂಪೆಲ್ ಅವರು 1839ರಲ್ಲಿ ಬಿಡಿಸಿರುವ ಚಿತ್ರವಿದು. 1917ರಲ್ಲಿ ಲೆಫ್ಟಿನೆಂಟ್ ಕರ್ನಲ್ JB ಮಾರ್ಕ್ಜನ್ ಅವರು ದಿ ಅಂಬರಲಾ ಆಫ್ ಟೆಂಪಲ್ ಅಂತ ಕರೆದರು ಈ ದೇವಸ್ಥಾನವನ್ನು. ಈ ದೇವಸ್ಥಾನಕ್ಕೆ ಬಂದಮೇಲೆ ಇದರಿಂದ ಜಸ್ಟ್ 1 ಕಿಲೋಮೀಟರ್ ದೂರ ಇರುವ ಬಂಡೆ ಮಹಾಕಾಳಮ್ಮ ಮತ್ತು ಕೆಂಪಂಬುದ್ಧಿ ಕೆರೆ ನೋಡದೆ ಹೋಗತ್ತಾ? ಬನ್ನಿ ನೋಡೋಣಂತೆ. ಎಲ್ಲೇ ಇರು ಎಂತೇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕರ್ನಾಟಕದ ಎಲ್ಲಾ ಕನ್ನಡಿಗರಿಗೂ ನನ್ನ ನಮಸ್ಕಾರಗಳು. ನಾವೀಗ ಹೋಗ್ತಾ ಇರೋದು ಬೆಂಗಳೂರಿನ ಅತಿ ಆಳವಾದ ಕೆರೆಗಳಲ್ಲಿ ಒಂದಾದ ಮತ್ತು ಕೆಂಪೇಗೌಡರು ತಮ್ಮ ತಾಯಿಯ ನೆನಪಿಗೋಸ್ಕರ ಕಟ್ಟಿದಂತ ಕೆಂಪಂಬುದ್ಧಿ ಕೆರೆ. ಅದ್ರ ಬಗ್ಗೆ ಹೇಳ್ತೀನಿ, ಬನ್ನಿ ಹೋಗೋಣ. 16ನೇ ಶತಮಾನದಲ್ಲಿ ಅತಿ ಹೆಚ್ಚು ಸಿಹಿ ನೀರು ಕೊಡ್ತಿದ್ದಂಥ ಕೆರೆ ಇದು. ಸುತ್ತಮುತ್ತ ಬೆಳೀತಿದ್ದ ರೇಷ್ಮೆನೆಲ್ಲ ತಂದು ಇಲ್ಲಿ ಅದ್ದುತ್ತಿದ್ರಂತೆ. 1921ರಲ್ಲಿ ಮೊದಲ ಸ್ಕೌಟ್ಸ್ ಗೈಡ್ಸ್ ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆಯಲ್ಲಿ ಪ್ರಾರಂಭವಾಯಿತು. ಹಾಗೆ ಕರ್ನಾಟಕದ ಮೊದಲ ಈಜುಕೊಳ ಅಂತ ಈ ಕೆರೆಯಲ್ಲಿ ಪ್ರಾರಂಭವಾಯಿತು. 1930ರಲ್ಲಿ ಭೈರಮ್ಮ ಅನ್ನೋರು ಏಪ್ರಿಲ್ 22ನೇ ತಾರೀಕು ಸತತ 12 ಅವರ್ ಈ ಕೆರೆಯಲ್ಲಿ ಸ್ವಿಮ್ಮಿಂಗ್ ಮಾಡಿ ದಾಖಲೆಯನ್ನು ಮಾಡಿದರು. ಮತ್ತು ಮೇ 18ನೇ ತಾರೀಕು ಸತತ 18 ಅವರ್ ಸ್ವಿಮ್ಮಿಂಗ್ ಮಾಡಿ ವಿಶ್ವ ದಾಖಲೆಯನ್ನು ಮಾಡಿದರು ಈ ಕೆರೆಯಲ್ಲಿ. ಅಂಥ ಕೆರೆ ಇದು. ಸ್ವಾಮಿ ವಿವೇಕಾನಂದರು ತುಂಬ ಇಷ್ಟಪಡ್ತಿದ್ದಂಥ ಕೆರೆ. ಆದರೆ ಈಗ ಇದರ ಸುತ್ತಮುತ್ತಲ ಏರಿಯಾದಿಂದ ಬರ್ತಿರುವ ಕೊಳಚೆ ನೀರಿಂದ ಪೂರ್ತಿ ಹಾಳಾಗ್ಬಿಟ್ಟಿದೆ. ಇಲ್ಲಿ ಕಾಣ್ತಿರೋದು ಡ್ರೆಸ್ಸಿಂಗ್ ರೂಮ್. ಆವಾಗಿನ ಕಾಲಕ್ಕೆ ಸ್ವಿಮ್ಮಿಂಗ್ ಮಾಡ್ತಿರೋರಿಗೆ ಡ್ರೆಸ್ಸಿಂಗ್ ರೂಮ್ನ ಮಾಡಿದ್ರು. ಈ ಕೆರೆ ಪಕ್ಕದಲ್ಲಿರುವ ಬಂಡೆ ಮಹಾಕಾಳಿ ದೇವಸ್ಥಾನ ನೋಡೋಣಂತೆ ಬನ್ನಿ. ನಾವೀಗಿರೋದು ಬೆಂಗಳೂರಿನ ಗವಿಪುರದ ಗುಟ್ಟಳ್ಳಿ. ಸುಮಾರು 1509ರಲ್ಲಿ ನಂಜಮ್ಮ ಅನ್ನೋರು ಇಲ್ಲಿ ಕುರಿ ಮೇಯಿಸ್ತಾ ಇದ್ದಾಗ ಅವರಿಗೆ ಒಂದು ಧ್ವನಿ ಕೇಳಿ ಬರುತ್ತೆ. ಯಾವುದೋ ಹುಡುಗರು ಚೇಷ್ಟೆ ಮಾಡ್ತಾ ಇರ್ಬೋದು ಅಂತೇಳಿ ಸುಮ್ಮನಾಗ್ತಾರೆ. ಸ್ವಲ್ಪ ದಿನದ ನಂತರ ಮತ್ತೆ ಕೇಳಿ ಬರುತ್ತೆ. ಆ ವಿಷಯನೂ ಊರಿನ ಜನ ಕೇಳಿದಾಗ ಊರಿನ ಜನ ಬಂದು ಇಲ್ಲಿ ಹುಡುಕ್ತಾರೆ. ಹುಡುಕಿದ ಮೇಲೆ ಅವ್ರಿಗೆ 3 ಅಡಿ ಎತ್ತರದ ಒಂದು ಅಮ್ಮನವರ ಮೂರ್ತಿ ಹೊಂದಿರುವ ಬಂಡೆ ಸಿಗುತ್ತೆ. ಅದಕ್ಕೋಸ್ಕರನೇ ಇದನ್ನು ಬಂಡೆ ಮಹಾಕಾಳಮ್ಮ ಅಂತ ಕರೀತಾರೆ. ಮತ್ತೆ ಇನ್ನೊಂದು ಹಿಸ್ಟ್ರಿ ಇದೆ. ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಬೇಕು ಅಂತ ಬಂದಾಗ 7 ಬಂಡಿಗಳನ್ನ ಬಿಟ್ಟರು. ಆ ಬಂಡಿಗಳು ಎಲ್ಲಿ ಹೋಗಿ ನಿಂತ್ಕೊಂಡು ಅಲ್ಲಿ ನಮ್ಮ ಮಾರ್ಕೆಟಿಂಗ್ ಸಿಸ್ಟಮ್ ಸ್ಟಾರ್ಟ್ ಆಗಬೇಕು, ಅಲ್ಲೊಂದು ಗೋಪುರ ಕಟ್ಟಬೇಕು. ಅದರಲ್ಲಿ ಒಂದು ಈ ಗವಿಪುರ ಗುಟ್ಟಳ್ಳಿ ಹತ್ರ ಬಂದು ನಿಂತ್ಕೊಂತು. ಅಲ್ಲಿ ಗೋಪುರ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ಅದು ಮುಂದೆ ಸಾಕ್ತಿಲ್ಲ. ಅದು ಯಾಕೆ ಸಾಕ್ತಿಲ್ಲ ಅಂತ ಹೇಳಿ ಕೆಂಪೇಗೌಡರು ಒಂದು ಸ್ವಾಮೀಜಿ ಹತ್ರ ಹೋಗಿ ಕೇಳಿದರು. ಆ ಸ್ವಾಮೀಜಿ ಹೇಳಿದರು, ಅಲ್ಲಿ ಒಂದು ತಾಯಿ ಇದೆ, ಅವರಿಗೆ ಪೂಜೆ ಮಾಡಿಸ ನೀವು ಬಂದಿದ್ದೀರಿ. ಆವಾಗ ಕೆಂಪೇಗೌಡರು ಹೋಗಿ ಪೂಜೆ ಮಾಡಿಸಿ ಅವರಿಗೆ ಒಂದು ಬಂಡಿಯನ್ನು ಕೊಟ್ಟರು. ಅದಕ್ಕೋಸ್ಕರನೇ ಇದನ್ನು ಬಂಡಿ ಮಹಾಕಾಳಮ್ಮ ಅಂತ ಕರೆಯೋದು. ಆ ಬಂಡಿ ಸುತ್ತಮುತ್ತ ಇರುವ ಅಧ್ಯಕ್ಷರ ಮನೆ ಹತ್ರ ಎಲ್ಲ ಹೋಗಿ ರೇಷನ್ನ ತಗೊಂಬರ್ತಿದ್ರು. ಅದ್ರ ಜೊತೆಗೆ ಯಾರು ಹೋಗ್ತಿದ್ದಿಲ್ಲ, ಅದೊಂದೇ ಹೋಗಿ ತಗೊಂಬರ್ತಿದ್ರು. ಅದು ಒಂದು ಕಾರಣ ಇದನ್ನು ಬಂಡಿ ಮಹಾಕಾಳಮ್ಮ ಅಂತ ಕರೆಯೋದು. ಬನ್ನಿ ನೋಡೋಣಂತೆ ಒಳಗೆ. ಈ ದೇವಸ್ಥಾನದಲ್ಲಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನ ಒಂದು ವಿಶಿಷ್ಟವಾದ ಪೂಜೆ ಮಾಡ್ತಾರೆ. ಆವಾಗ ನಾವು ಗರ್ಭಗುಡಿ ಹತ್ರ ನಮಸ್ಕಾರ ಮಾಡೋಕ್ಕೆ ಹೋದಾಗ ಅಮ್ಮನವರ ತಲೆ ಮೇಲಿಂದ ನೀರು ನಮ್ಮ ತಲೆ ಮೇಲೆ ಬೀಳುತ್ತೆ. ಅವಾಗ ನಮ್ಮ ಪಾಪಗಳೆಲ್ಲ ಪರಿಹಾರ ಆದಷ್ಟು ಖುಷಿ ಆಗುತ್ತೆ ನಮಗೆ. ಈ ದೇವಸ್ಥಾನಕ್ಕೆ ಏನಾರ ಬರೋದಿದ್ರೆ ಮಂಗಳವಾರ, ಶುಕ್ರವಾರ ದಿನ ಬನ್ನಿ. ಭಕ್ತಾದಿಗಳಂತೂ ಜಾಸ್ತಿ ಇರ್ತಾರೆ. ಗರ್ಭಗುಡಿಗೆ ಹೋಗೋದಂತೂ ಮರಿಬೇಡ್ರಿ ಯಾರು. ಈ ಅಮ್ಮನವರ ತ್ರಿಶೂಲ ನಮಗೇನಾರ ದೃಷ್ಟಿಯಾಗಿದ್ರೆ ಪರಿಹಾರ ಮಾಡುತ್ತೆ. ಯಾರಿಗಾದರೂ ಮಕ್ಕಳಿಲ್ಲ ಅಂದರೆ ಇಲ್ಲಿ ಬಂದು ತೊಟ್ಲು ಕಟ್ಟೋದ್ರಿಂದ ಮಕ್ಕಳಾಗುತ್ತೆ ಅಂತ ಹೇಳ್ತಾರೆ. ನಮ್ಮ ಕಷ್ಟಗಳು ಪರಿಹಾರ ಆಗಲಿ ಅಂತ ಹೇಳಿ ಇಲ್ಲಿ ಬೀಗಗಳನ್ನು ಕಟ್ಟಿ ಹೋಗ್ತಾರೆ.
ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ತಡೆ ಒಡೆಯುವ ಕಾರ್ಯಕ್ರಮವನ್ನು ಮಾಡ್ತಾರೆ. ತಡೆ ಒಡೆಯುವುದು ಎಂದರೆ ನಮ್ಮ ಕಾರ್ಯಗಳಲ್ಲಿ ಬರುವ ಅಡಚಣೆಗಳನ್ನು ಒಡೆದು ಹಾಕುವುದು. ಅದರ ಪೂಜೆ ಸಾಮಗ್ರಿಗಳೆಲ್ಲ ಇಲ್ಲೇ ಸಿಗುತ್ತೆ, ಜಸ್ಟ್ 100 ರೂಪಾಯಿ ಅಷ್ಟೇ. ನಾವೇನೇ ಪ್ರಾರಂಭ ಮಾಡಲಿ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ. ಈ ಕಾಟೇರಮ್ಮ ದೇವರಿಗೆ ಪೂಜೆ ಮಾಡ್ತಾ ಇದ್ರೆ ಮನಸ್ಸಿಗೆ ಶಾಂತಿ ಸಿಕ್ಕಂಗಾಗುತ್ತೆ. ಈ ಬಂಡೆ ತುಂಬ ವಿಶಿಷ್ಟವಾದ ಬಂಡೆ. ಇದರಲ್ಲೇ ಅಮ್ಮನವರು ಮೂಡಿರೋದು. ಈ ಆನೆ ಚಿತ್ರ ಐತಲ್ಲ, ಅದ್ರ ಹಿಂದಿರೋದೇ ಅಮ್ಮನವರು. ಇಲ್ಲಿರೋದು ಅಮ್ಮನವರ ಪದ. ಇದನ್ನ ಮುಟ್ಟಿ ನಾವು ಮನಸ್ಸಿನಲ್ಲಿ ಏನು ಅನ್ಕೊಂಡ್ರು ಅದು ಈಡೇರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕನ್ನಡಾಂಬೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಂಡೆ ಮಹಾಕಾಳಮ್ಮ ದೇವಸ್ಥಾನದಿಂದ ನನ್ನ ಪಯಣ ಬಸ್ ಸ್ಟ್ಯಾಂಡ್ ಕಡೆ. ಆದರೆ ರಸ್ತೆಯಲ್ಲಿ ಹೋಗುವಾಗ ಅಯ್ಯಪ್ಪ ಸ್ವಾಮಿಯ ಮೆರವಣಿಗೆ ನೋಡಿದೆ, ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ನೋಡಿ. ಎಂಥದ್ದು ವೀರಣ್ಣ, ನಮ್ಮ ಹುಲಿ ಕುಣಿತ ನೋಡಿದೆ, ನೀವು ಹೋಗೋದಕ್ಕಾಗುತ್ತಾ? ಬನ್ನಿ ನೋಡೋಣಂತೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇಲ್ಲಾಂದರೆ ಕಮೆಂಟ್ ಮಾಡಿ. ಸಿಗೋಣಂತೆ ನೆಕ್ಸ್ಟ್ ವಿಡಿಯೋದಲ್ಲಿ.